ನಮಸ್ತೆ, ಎಲ್ಲರಿಗೂ ಆಚಾರ್ಯ ಐಎಎಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಸಂಚಿಕೆ ಒಂದು ಮೂಲ ಉದ್ದೇಶ ಏನಂದ್ರೆ, ಲಕ್ಷಾಂತರ ವಿದ್ಯಾರ್ಥಿಗಳು KAS ಎಕ್ಸಾಮ್ನ ಪಾಸ್ ಮಾಡಿ ಸಮಾಜಕ್ಕೆ ಮತ್ತು ದೇಶಕ್ಕೆ ಅವರದೇ ಆದಂತ ಒಂದು ಸೇವೆಯನ್ನ ಮಾಡಬೇಕು, ಕೊಡುಗೆಯನ್ನ ನೀಡಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಕನಸನ್ನ ಕಟ್ಕೊಂಡು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಆದ್ರೆ ಆ ಎಕ್ಸಾಮ್ ಪ್ರಿಪರೇಷನ್ ಅನ್ನೋ ಒಂದು ಪಯಣದಲ್ಲಿ ಏನಾಗಿದೆ, ಹಲವಾರು ರೀತಿಯ ಕೊರತೆಗಳಾಗಿರಬಹುದು, ಸಮಸ್ಯೆಗಳು, ಅಡೆತಡೆಗಳನ್ನು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ನಿಮ್ಮ ಒಂದು ಆ ಪಯಣದಲ್ಲಿ ಆ ಕೊರತೆಗಳಂತ ನಾವೇನ್ ನೋಡ್ತಾ ಇದೀವಲ್ಲ, ಅದನ್ನ ನೀಗಿಸಲು ಏನ್ ಮಾಡಿದ್ವಿ, ಆಚಾರ್ಯ ಐಎಎಸ್ ಅಕಾಡೆಮಿಯಿಂದ ಒಂದು ಹೆಜ್ಜೆಯನ್ನ ಇಟ್ಟಿದ್ವಿ. ಆ ಹೆಜ್ಜೆ ಏನು ಅಂದ್ರೆ, ನಿಮ್ಮ ಒಂದು ಇತಿಹಾಸದ ಪ್ರಿಪರೇಷನ್ ಏನಿದೆಯಲ್ಲ, ಹಿಸ್ಟ್ರಿ ಪ್ರಿಪರೇಷನ್ ಏನಿದೆಯಲ್ಲ, ಯಾವುದು GS1 ಮತ್ತೆ ಸೆಕ್ಷನ್ 1 ಅಲ್ಲಿ ಏನಿದೆಯಲ್ಲ, ಆ ಒಂದು ಕೊರತೆಯನ್ನು ನೀಗಿಸಲು ನಮ್ದು ಈ ಒಂದು ಪುಸ್ತಕವನ್ನ ಬಿಡುಗಡೆಯನ್ನ ಮಾಡ್ತಾ ಇದೀವಿ. ಯಾಕೆ ಈ ಪುಸ್ತಕ, ಆ ಒಂದು ಕೊರತೆಗಳು ಏನು ಅನ್ನೋದನ್ನ ನಾವು ಮೊದಲು ನೋಡೋಣ. ಇವಾಗ ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ನಾವು ಒಂದು ಈ ಬುಕ್ ಅನ್ನ ಬರೆಯೋದಕ್ಕೆ ಅಥವಾ ರಚನೆ ಮಾಡ್ಲಿಕ್ಕೆ, ಕಂಪೈಲ್ ಮಾಡ್ಲಿಕ್ಕೆ ಒಂದು ಕಾರಣ ಏನು ಅಂದ್ರೆ, ಸರ್ ನಮ್ಮ ಹತ್ರ ಏನಿದೆ, ಕಂಟೆಂಟ್ ಇಲ್ಲ ಸರ್. ಸೊ ಕಂಟೆಂಟ್ ಇದ್ರು ಏನಿದೆ, ಮಲ್ಟಿಪಲ್ ಸೋರ್ಸ್, ಬೇರೆ ಬೇರೆ ಒಂದು ಮೂಲಗಳಿಂದ, ಪುಸ್ತಕಗಳಿಂದ ನಾವು ಏನ್ ಮಾಡ್ಬೇಕು, ಅದನ್ನ ಓದುವಂತ ಪರಿಸ್ಥಿತಿ ಇದೆ ಸರ್ ನಮಗೆ ಅಂತ ಪ್ರತಿಯೊಂದು ಸ್ಟೂಡೆಂಟ್ಸ್ ನಾವು ಕೇಳಿದಾಗ, ಆಸ್ ಅ ಹಿಸ್ಟ್ರಿ ಫ್ಯಾಕಲ್ಟಿ ನನಗೆ ಏನಿಸ್ತಂದ್ರೆ, ಆ ಕೊರತೆಯನ್ನ ನೀಗಿಸೋದು ಧರ್ಮ ಯಾವುದು, ನಮ್ಮ ಫ್ಯಾಕಲ್ಟಿದು, ನಮ್ಮ ಒಂದು ಸಂಸ್ಥೆದು. ಸೊ ಅದಕ್ಕೆ ನಾವು ಒಂದು ಈ ಬುಕ್ ಅನ್ನು ಅವಾಗ ಕಂಪೈಲ್ ಮಾಡಿರೋದು. ಆ ಒಂದು ಸಿಲೆಬಸ್, ನಾವು ಹಿಸ್ಟ್ರಿ ಅಂತ ಸಿಲೆಬಸ್ ಅನ್ನು ನೋಡಿದಾಗ ಏನಿದೆ ಅಂದ್ರೆ, ಹಿಸ್ಟ್ರಿ ಸಿಲೆಬಸ್ ಏನಿದೆ ನಮ್ದು ನೋಡಿದಾಗ ತುಂಬಾ ವಾಸ್ಟ್ ಇದೆ. ಹೌದು, ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ಹಿಸ್ಟ್ರಿ ತುಂಬಾ ವಾಸ್ಟ್ ಇದೆ. ಸ್ವಲ್ಪ ಏನಿದೆ, ಕನ್ಫ್ಯೂಸಿಂಗ್ ಇದೆ. ಕನ್ಫ್ಯೂಸಿಂಗ್ ಅಂದ್ರೆ ಯಾವ ರೀತಿ ಸರ್, ಇವಾಗ ಆರ್ಕಿಟೆಕ್ಚರ್ ನ ಕೇಳಿರ್ತಾರೆ, ನಾವು ಆ ಫೀಚರ್ಸ್ ನ ಬರಿತೀವಿ. ಸ್ಕಲ್ಪ್ಚರ್ ಕೇಳ್ತಾರೆ, ಶಿಲ್ಪಕಲೆಯ ಗುಣಲಕ್ಷಣಗಳನ್ನ ಕೇಳಿರ್ತಾರೆ. ಉದಾಹರಣೆಗೆ 2014ರಲ್ಲಿ ಒಂದು ಪ್ರಶ್ನೆ ಇತ್ತು. ಏನಂತ ಇತ್ತು ಪ್ರಶ್ನೆ, ರಾಷ್ಟ್ರಕೂಟರ ಒಂದೇನು ಶಿಲ್ಪಕಲೆಯ ಗುಣಲಕ್ಷಣಗಳನ್ನ ವಿವರಿಸಿ ಅಂತ ಇದೆ. ಎಷ್ಟೋ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅಂದ್ರೆ, ಇವಾಗ ಆ ಶಿಲ್ಪಕಲೆಯ ಲಕ್ಷಣ ವೈಶಿಷ್ಟ್ಯತೆಗಳನ್ನ ಬಿಟ್ಟು ಏನ್ ಮಾಡಿದ್ದಾರೆ, ವಾಸ್ತುಶಿಲ್ಪದ ಬಗ್ಗೆ ಹೇಳಿದ್ದಾರೆ. ಸೊ ಈ ರೀತಿಯಾದಂತ ಕನ್ಫ್ಯೂಷನ್ಸ್ ಇದಾವೆ. ವಾಸ್ಟ್ ಇದೆ ಸಿಲೆಬಸ್, ಎಷ್ಟೋ ಸಿಲೆಬಸ್ ಏನಿದೆ, ಕೆಲವೊಂದು ಟಾಪಿಕ್ಸ್ ಕೂಡ ಏನಿದೆ, ಓವರ್ಲ್ಯಾಪಿಂಗ್ ಇದೆ. ಯಾವ ರೀತಿ ಓವರ್ಲ್ಯಾಪಿಂಗ್, ಇಲ್ಲೊಂದು ಫಸ್ಟ್ ಟಾಪಿಕ್ ಇದೆ ನೋಡಿ, ಏನಂತ ಇದೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ದ ಬಿಗಿನಿಂಗ್ ಆಫ್ ದ 19th century, ರಿಫಾರ್ಮ್ಸ್ ಅಂಡ್ ರಿಫಾರ್ಮರ್ಸ್, ಸುಧಾರಕರು ಮತ್ತೆ ಸುಧಾರಣೆಗಳು ಯಾವುದು, ಹೌದಾ, ಇರಾಡಿಕೇಶನ್ ಆಫ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಾಂಗ್ಸ್, ಸಮಾಜದಲ್ಲಿದ್ದಂಥದ್ದು, ಧರ್ಮದಲ್ಲಿದ್ದಂಥದ್ದು ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ಹೋಲಾಡ್ಸಕ್ಕೆ ಏನ್ ಮಾಡಿದ್ರು, ಈ ಸುಧಾರಕರು ಕೆಲಸವನ್ನ ಮಾಡಿದ್ದಾರೆ, ಗ್ರಂಥಗಳನ್ನ ಬರೆದಿದ್ದಾರೆ. ಸೊ ಈ ಎಲ್ಲ ಓವರ್ಲ್ಯಾಪಿಂಗ್ ಇದೆ. ಇಲ್ಲಿ ನೋಡಿ, ಮತ್ತೆ ಇಮ್ಯಾನ್ಸಿಪೇಷನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳು ಏನಾಗಿದೆ, ಅವರ ಒಂದು ಉನ್ನತಿಗಾಗಿ, ಅವರ ಒಂದು ಅಭಿವೃದ್ಧಿಗಾಗಿ ಇವರೇ ಕೊಡುಗೆಗಳು ನೀಡಿದ್ದಾರೆ. ಅದೇ ರಾಜಾ ರಾಮ್ ಮೋಹನ್ ರಾಯ್ ಅವರು, ಅದೇ ಈಶ್ವರಚಂದ್ರ ವಿದ್ಯಾಸಾಗರ್ ಅವರೇ ತಾನೇ ಕೊಡುಗೆ. ಸೊ ಓವರ್ಲ್ಯಾಪಿಂಗ್ ಇದೆ. ಸೊ ಇದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಇವಾಗ ಈ ಒಂದು ಬುಕ್ ಅನ್ನ ಕಂಪೈಲ್ ಮಾಡಿದ್ವಿ. ಸೊ ಅದಕ್ಕೆ ಆ ಒಂದು ನಮ್ದು ಬುಕ್, ಈ ಬುಕ್ಕಿನ ಒಂದು ವೈಶಿಷ್ಟ್ಯತೆ ಏನು, ಈ ಬುಕ್ ಅನ್ನ ನೀವು ಯಾಕೆ ತಗೊಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಮಲ್ಟಿಪಲ್ ಸೋರ್ಸ್ ಇಂದ ಓದುವಂತ ಅವಶ್ಯಕತೆ ಇಲ್ಲ. ಹೇಗೆ ನಾವು ಇಲ್ಲಿ ಟ್ಯಾಗ್ ಅನ್ನ ಹೇಳಿದೀವಲ್ಲ, ಏನಂತ, ಒನ್ ಸ್ಟಾಪ್ ಸೊಲ್ಯೂಷನ್. ನಿಮ್ಗೇನಿದೆ, ಆ ಒಂದು KS ಫಿಲಿಮ್ಸ್ ಅಲ್ಲಿ ಮೇನ್ಸ್ ಅಲ್ಲಿ ಏನಿದೆಯಲ್ಲ, ಪ್ರತಿಯೊಂದಕ್ಕೂ ಟಾಪಿಕ್ ಮೇಲೆ ಏನಿದೆ, ಅವ್ರು 10 ಮಾರ್ಕ್ಸ್ ಕ್ವಶನ್ ಕೇಳಿ, 12.5 ಮಾರ್ಕ್ಸ್ ಕ್ವಶನ್ ಕೇಳಿ. ಯಾಕಂದ್ರೆ 2014ರಲ್ಲಿ ಒಂದು ಕ್ವಶನ್ ಇತ್ತು, ಅವಾಗ ಏನ್ ಮಾಡ್ತಾ ಇದ್ರು, 12.5 ಮಾರ್ಕ್ಸ್ ಕೇಳಿದ್ದಾರೆ, ಇಲ್ಲ 15 ಮಾರ್ಕ್ಸ್ ಕೇಳಿ. ಬರೆಯುವಂತಹ ಒಂದು ವಿಷಯವನ್ನು ನಾವೇನ್ ಮಾಡ್ತಾ ಇದ್ದೀವಿ, ಈ ಒಂದು ಪುಸ್ತಕದ ಮೂಲಕ ನಿಮ್ಗೆ ನೀಡ್ತಾ ಇರೋದು. ಸೊ ಆ ಒಂದು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅಂತ ಏನಿದಾವಲ್ಲ, ಅವು ಕೆಲವೊಂದು ನಾವು ಟಾಪಿಕ್ಸ್ ನೋಡೋಣ. ನೋಡ್ಬಿಟ್ಟು ಆ ಒಂದು ಪ್ರಶ್ನೆಯನ್ನ ಏನು ಅವ್ರು ಕೇಳಿದಾರಲ್ಲ, ಆ ಪ್ರಶ್ನೆಗೆ ಉತ್ತರಗಳು ಎಲ್ಲಿ ಸಿಗುತ್ತೆ ನಿಮ್ಗೆ, ಈ ಪುಸ್ತಕದಲ್ಲಿ ಸಿಗುತ್ತೆ. ಸೊ ಆ ಪ್ರಶ್ನೆಗಳು ಯಾವುದು ಅಂದ್ರೆ, ರೀಸೆಂಟ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ಪ್ರಶ್ನೆ ಇತ್ತು. ಏನಂತ ಪ್ರಶ್ನೆ ಇದೆ, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ದ ಪಲ್ಲವಾಸ್ ಟು ದ ನೇಷನ್. 10 ಮಾರ್ಕ್ಸ್ ಕೇಳಿದ್ದಾರೆ. ಆದ್ರೆ ಪ್ರಶ್ನೆ ಏನ್ ಕೇಳಿದ್ದಾರೆ ಅವರು, ಸಾಂಸ್ಕೃತಿಕ ಕೊಡುಗೆ ಯಾವುದಕ್ಕೆ, ಭಾರತಕ್ಕೆ. ಸೊ ಸಾಂಸ್ಕೃತಿಕ ಕೊಡುಗೆ ಅಂತ ಅವರು ಕೇಳಿದಾಗ ನಾವು ಅಲ್ಲಿ ಏನ್ ಮಾಡ್ಬಿಡ್ತೀವಿ, ವಾಸ್ತುಶಿಲ್ಪದ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ. ಇಲ್ಲ, ವಾಸ್ತುಶಿಲ್ಪದ ಜೊತೆಗೆ ಶಿಲ್ಪಕಲೆ ಬರುತ್ತೆ, ಯಾವುದು ಸ್ಕಲ್ಪ್ಚರ್, ಹೌದಾ, ಪೇಂಟಿಂಗ್ಸ್, ಚಿತ್ರಕಲೆ ಬರುತ್ತೆ, ಮ್ಯೂಸಿಕ್, ಡ್ಯಾನ್ಸ್, ಪ್ರತಿಯೊಂದು ಆಯಾಮಗಳನ್ನು ನಾವು ಏನ್ ಮಾಡ್ಬೇಕು, ಅಲ್ಲಿ ಕವರ್ ಮಾಡ್ಬೇಕು. ಸೊ ಈ ಎಲ್ಲಾ ಡೈಮೆನ್ಷನ್ಸ್ ಅನ್ನು ಕವರ್ ಮಾಡ್ಬೇಕು. ಸೊ ನಾವು ಅವಾಗ ಏನ್ ಮಾಡ್ಬಿಡ್ತೀವಿ, ಓನ್ಲಿ ಆರ್ಕಿಟೆಕ್ಚರ್ ಬಗ್ಗೆ ಹೇಳೋದಾಗಿರ್ಬೋದು, ಇಲ್ಲ ಸ್ಕಲ್ಪ್ಚರ್ ಬಗ್ಗೆ ಹೇಳೋದಾಗಿರ್ಬೋದು, ಇದನ್ನ ಮಾಡೋ ಹಾಗಿಲ್ಲ. ಸೊ ಆ ಪ್ರಶ್ನೆ ನಮ್ಗೆ ಏನ್ ಡಿಮಾಂಡ್ ಮಾಡ್ತಾ ಇದೆ ಇವಾಗ, ಆಫ್ ಪಲ್ಲವಾಸ್, ಹೌದಾ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು, ಇನ್ ಕೇಸ್ ಅವರು 10 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಅವರು ವಾಸ್ತುಶಿಲ್ಪದ ಬಗ್ಗೆನೂ ಹೇಳ್ಬೇಕು, ಶಿಲ್ಪಕಲೆ ಬಗ್ಗೆನೂ ಹೇಳ್ಬೇಕು, ಸಾಹಿತ್ಯದ ಕೊಡುಗೆಗಳ ಬಗ್ಗೆನೂ ನಾವು ಇಲ್ಲಿ ಹೇಳ್ಬೇಕಾಗತ್ತೆ. ಇನ್ ಕೇಸ್ ಓನ್ಲಿ ಅವ್ರ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆಯನ್ನ ಕೇಳಿದಾಗ ನಮ್ಗೆ ಏನ್ ಪಾಯಿಂಟ್ಸ್ ಬೇಕು, ಅಲ್ಲಿ ನಾವು ಏನ್ ಬರೀಬೇಕು. ಸೊ
ವಾಸ್ತುಶಿಲ್ಪ ಬಗ್ಗೆ ಅಂತ ಕೇಳಿದಾಗ ಎಷ್ಟೋ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ರಾಜ ಅದನ್ನ ಕಟ್ಸಿದ, ಈ ರಾಜ ಇದನ್ನ ಕಟ್ಸಿದ, ಇದನ್ನ ಬರಿತಾ ಇದ್ದಾರೆ. ನರಸಿಂಹವರ್ಮನ್, ಮಹೇಂದ್ರ ವರ್ಮನ್ ಏನ್ ನಿರ್ಮಾಣ ಮಾಡಿದ. ಆದ್ರೆ ಅದನ್ನು ಬರೆಯೋಕ್ಕಿಂತ ಮುಂಚೆ ಆ ವಾಸ್ತುಶಿಲ್ಪದ ಏನಿದೆ ಕೆಲವೊಂದು ಗುಣಲಕ್ಷಣಗಳಿರುತ್ತೆ, ವೈಶಿಷ್ಟ್ಯತೆಗಳಿರುತ್ತೆ. ಆ ವೈಶಿಷ್ಟ್ಯತೆಗಳನ್ನು ನಾವು ಹೇಳುವುದರ ಜೊತೆಗೆ ಏನ್ ಮಾಡ್ಬೇಕು, ಉದಾಹರಣೆಗೆ ಅಲ್ಲಿ ನಾವು ಏನ್ ಮಾಡ್ಬೇಕು, ದೇವಸ್ಥಾನಗಳನ್ನ ನಾವು ಬರಿತಕ್ಕದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಆನ್ಸರ್ ನಿಮ್ದು ಏನಿರಬೇಕು, ಆರ್ಕಿಟೆಕ್ಚರ್ಗೆ ಇರಬೇಕು. ಸೊ ಅವ್ರು ಏನ್ ಮಾಡಿದ್ದಾರೆ, ದ್ರಾವಿಡಿಯನ್ ಆರ್ಕಿಟೆಕ್ಚರ್, ದ್ರಾವಿಡನ್ ವಾಸ್ತುಶಿಲ್ಪಕ್ಕೆ ಏನು ಅಡಿಪಾಯವನ್ನ ಹಾಕ್ತಾ ಬಂದ್ರು. ಆ ಫೀಚರ್ಸ್ ಏನಿದೆ ಅನ್ನೋದು ಬರೀಬೇಕು. ಎವಲ್ಯೂಷನ್ ಆಫ್ ಆರ್ಕಿಟೆಕ್ಚರಲ್ ಫಾರ್ಮ್ಸ್, ಬೇರೆ ಬೇರೆ ತರಹದ ಒಂದು ಏನ್ ಮಾಡಿದ್ರು, ವಾಸ್ತುಶಿಲ್ಪ ಪ್ರಕಾರಗಳನ್ನ ಜಾರಿಗೆ ತಗೊಂಡ್ಬಂದ್ರು ಅವರು, ಇಂಟ್ರೊಡ್ಯೂಸ್ ಮಾಡ್ತಾರೆ. ಉದಾಹರಣೆಗೆ ರಾಕ್ ಕಟ್ ಟೆಂಪಲ್ಸ್, ಗುಹಾಲಯಗಳಂತ ಕರಿತೀವಿ ನಾವು, ಹೌದಾ. ಆಮೇಲೆ ಮೊನೋಲಿಥಿಕ್ ರಥಾಸ್, ಏಕಶಿಲೆ ರಥಗಳ ನಿರ್ಮಾಣವನ್ನ ಮಾಡ್ತಾರೆ. ಸ್ಟೇಜಸ್ ಆಫ್ ಎವಲ್ಯೂಷನ್ ಅಂದರೆ ಆ ಒಂದು ವಾಸ್ತುಶಿಲ್ಪ ಯಾವಷ್ಟು ಹಂತದಲ್ಲಿ ಅದೇನಾಗಿದೆ, ಅಭಿವೃದ್ಧಿ ಆಗಿತ್ತು, ವಿಕಸನವಾಯಿತು, ಇವಾಲ್ವ್ ಆಯಿತು ಅಂತ ಕೂಡ ನಾವು ಬರೀಬೇಕು. ಎಷ್ಟಿದೆ ನಮ್ಗೆ, 4 ಸ್ಟೈಲ್ಸ್ ಬರುತ್ತೆ. ಮಹೇಂದ್ರ ಸ್ಟೈಲು, ಮಾಮಲ್ಲ ಸ್ಟೈಲು, ರಾಜಸಿಂಹ ಸ್ಟೈಲು, ಮತ್ತೆ ನಂದಿವರ್ಮನ್ ಸ್ಟೈಲು ಅಂತ ಹೇಳ್ಬಿಟ್ಟು ಏನಾಗಿದೆ, ಸ್ಟೇಜಲ್ಲಿ ಏನಾಗುತ್ತೆ, ಅದು ಇವಾಲ್ವ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಫೀಚರ್ ಏನು, ಇನ್ಫ್ಲೂಯೆನ್ಸ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಆರ್ಕಿಟೆಕ್ಟ್, ಆಗ್ನೇಯ ಏಷ್ಯಾ ವಾಸ್ತುಶಿಲ್ಪದ ಮೇಲೆ ಇವರದೊಂದು ಪ್ರಭಾವವನ್ನ ಬೀರುತ್ತೆ. ಯಾಕಂದ್ರೆ ಚೋಳಾಸ್ ಆಗಿರ್ಬೋದು, ಇವ್ರೇನ್ ಮಾಡ್ತಾರೆ, ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ಸೊ ಹೀಗಾಗಿ ಇವರ ಒಂದು ಸಂಸ್ಕೃತಿ ಏನಾಗಿದೆ, ಬೇರೆ ಬೇರೆ ಒಂದು ಪ್ರದೇಶಗಳ ಮೇಲೆ ಪ್ರಭಾವವನ್ನ ಬೀರಿತು. ಹೌದು, ಇಷ್ಟು ಫೀಚರ್ಸ್ ಆಯ್ತು. ಅದಾದ್ಮೇಲೆ ನಾ ಮತ್ತೆ ಈ ಪುಸ್ತಕದಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ಮಹೇಂದ್ರ ವರ್ಮನ್ ಸ್ಟೈಲ್ ಇಲ್ಲಿ ಏನಿದೆ ಅಲ್ಲ ಫಸ್ಟ್, ಅದರದ್ದು ಫೀಚರ್ಸ್ ಬಿಗ್ಯಾನ್ ಫ್ರಮ್ ದ ಟೈಮ್ ಆಫ್ ದ ಮಹೇಂದ್ರ ವರ್ಮನ್. ಇಟ್ ಡಿಡ್ ನಾಟ್ ಯೂಸ್ ಎನಿ ಬ್ರಿಕ್ಸ್, ಯಾವುದೇ ಇಟ್ಟಿಗೆಗಳನ್ನು ಅವರ ಬಳಕೆ ಮಾಡಲಿಲ್ಲ. ಟೆಂಪಲ್ಸ್ ಬಿಲ್ಟ್ ಇನ್ ದ ಮಹೇಂದ್ರ ವರ್ಮನ್ ಸ್ಟೈಲ್ ಆಫ್ ದ ಆರ್ಕಿಟೆಕ್ಚರ್ ವಾಸ್ ಟರ್ಮ್ಡ್ ಆಸ್ ಮಂಟಪ. ಆ ಒಂದು ಏನು ದೇವಾಲಯಗಳ ನಿರ್ಮಾಣ ಮಾಡ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮಂಟಪಗಳಂತ ಕರಿತೀವಿ. ಆ ಮಂಟಪಗಳ ನಿರ್ಮಾಣ ಹೇಗ್ ಮಾಡ್ತಾ ಇದ್ರು, ಸ್ತಂಭಗಳನ್ನ ಬಳಕೆ ಮಾಡಿ. ಈ ಫೀಚರ್ಸ್ ನಾವು ಇಲ್ಲಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಮಂಟಪ ಅಂತ ಯಾಕೆ ಕರಿತಾ ಇದ್ರು, ಬ್ರಿಕ್ಸ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ, ಅದು ಏನು ಡೆವಲಪ್ ಆಗುವ ಒಂದು ಫಸ್ಟ್ ಸ್ಟೇಜ್. ಓವರ್ ನೈಟ್ ಯಾವುದೋ ಒಂದು ಆರ್ಕಿಟೆಕ್ಚರ್ ಡೆವಲಪ್ ಆಗೋದಿಲ್ಲ, ಇಟ್ ಟೇಕ್ಸ್ ಟೈಮ್ ಫಾರ್ ದ ಡೆವಲಪ್ಮೆಂಟ್, ಹೌದಲ್ವಾ. ಸೊ ಅದೇ ರೀತಿಯಾಗಿ ಮಹೇಂದ್ರ ವರ್ಮನ್ ಸ್ಟೈಲು. ಅದಾದ್ಮೇಲೆ ಎಕ್ಸಾಂಪಲ್ಸ್, ಅಲ್ಲಿ ಯಾವ ಎಕ್ಸಾಂಪಲ್ ಕೊಡ್ಬೋದು ನೀವು, ಮಹಾಬಲಿಪುರಂ ಅಲ್ಲಿರುವ ಒಂದು ಗುಹಾಲಯಗಳು, ರಾಕ್ ಕಟ್ ಟೆಂಪಲ್ಸ್ ಇಲ್ಲಿ ಮಹಾಬಲಿಪುರಂದಲ್ಲಿ, ತ್ರಿಮೂರ್ತಿ ಮಂಟಪ, ಪಂಚಪಾಂಡವ ಮಂಟಪ ಇಲ್ಲಿ ಪೊಲಾವರಂದಲ್ಲಿ. ಸೊ ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಾಗ ಏನಾಗುತ್ತೆ, ನೀವು ಮಾಡಿದಂತ ಆರ್ಗ್ಯುಮೆಂಟ್ಸ್ ಅಂದ್ರೆ ನೀವಲ್ಲಿ ಏನ್ ಪಾಯಿಂಟ್ಸ್ ನ ಬರ್ದಿದ್ದೀರಲ್ಲ, ಅದೇನಾಗುತ್ತೆ, ಸಬ್ಸ್ಟಾನ್ಶಿಯೇಟ್ ಆಗಿಬಿಡುತ್ತೆ. ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಇರ್ತಲ್ಲ, ಆ ಉದಾಹರಣೆಗಳು ಅಲ್ಲೇ ಕೊಡೋದು. ಮತ್ತೆ ಟೆಂಪಲ್ಸ್ ನ ಬೇರೆ ಕಡೆ ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಅದೇ ರೀತಿಯಾಗಿ ಮಾಮಲ ಸ್ಟೈಲ್, ಅಲ್ಲೇನಿದೆ ಫೀಚರ್ಸ್. ಆಮೇಲೆ ರಥಗಳಂದ್ರೆ ಏನು, ರಾಜಸಿಂಹ ಸ್ಟೈಲ್. ಸೊ ಈ ರೀತಿ ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಆದ್ರೆ ಕೇಳಿರೋ ಪ್ರಶ್ನೆ ಎಷ್ಟು ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಇದೆ. ಸೊ ಹಾಗಾಗಿ ನಿಮ್ ಕಂಟೆಂಟ್ ಏನಾಗಬೇಕು, ಕನ್ಸೈಸ್ ಆಗ್ಬೇಕು. ಸೊ ಇನ್ ಕೇಸ್ ಅವರು ಇದೇ ಪ್ರಶ್ನೆನ 10 ಮಾರ್ಕ್ಸ್ಗೆ ಓನ್ಲಿ ವಾಸ್ತುಶಿಲ್ಪದ ಮೇಲೆ ಕೇಳಿದ್ರೆ ಇದನ್ನೆಲ್ಲ ಬರಿಬೇಕಾಗತ್ತೆ ನೀವು. ಸೊ ಹೀಗಾಗಿ ಅವ್ರು ಎಷ್ಟೇ ಮಾರ್ಕ್ಸ್ ಕೇಳಿ, 10 ಮಾರ್ಕ್ಸ್ ಕೇಳಿ, 12.5 ಕೇಳಿ, ಇಲ್ಲ 15 ಮಾರ್ಕ್ಸ್ ಕೇಳಿ, ಬರೆಯುವಂತ ಕಂಟೆಂಟ್ ನಿಮ್ಗೆ ಎಲ್ಲಿ ಸಿಗುತ್ತೆ, ಈ ಒಂದು ಪುಸ್ತಕದ ಸಿಗುತ್ತೆ. ಇದು ಏನು, ಈ ಒಂದು ಪುಸ್ತಕದ ವಿಶಿಷ್ಟತೆ. ಅದಾದ ಮೇಲೆ ಮತ್ತೆ ಅವ್ರು ಏನ್ ಕೇಳಿದ್ದಾರೆ, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ನ ಕೇಳಿದ್ದಾರೆ. ಸೊ ಹಾಗಾಗಿ ಕೆಲವೊಂದು ಟೆಂಪಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು ವಿತ್ ಪಿಕ್ಚರ್ಸ್. ಯಾವುದು, ಶೋರ್ ಟೆಂಪಲ್, ಮಹಾಬಲಿಪುರಂದಲ್ಲಿರೋ ಶೋರ್ ಟೆಂಪಲ್ ಇರಬಹುದು. ಕೈಲಾಸನಾಥ ಟೆಂಪಲ್, ಕಂಚಿಯಲ್ಲಿರೋ ಕೈಲಾಸನಾಥ. ಈ ಒಂದು ಕೈಲಾಸನಾಥ ದೇವಾಲಯದ ಮೇಲೆ ನಾವೇನ್ ಮಾಡಿದೀವಿ, ಬಾದಾಮಿ ಚಾಲುಕ್ಯರು, ವಿರೂಪಾಕ್ಷ ದೇವಾಲಯ ಇರ್ಬೋದು. ಆಮೇಲೆ ಯಾವುದು, ಇನ್ನೊಂದು ಕೈಲಾಸನಾಥ ಟೆಂಪಲ್ ಅಜಂತದಲ್ಲಿದ್ದು. ಸೊ ಈ ಒಂದು ಕೈಲಾಸನಾಥ ಟೆಂಪಲ್ಗೆ ಬುನಾದಿ ಹಾಕಿದ್ದು ಯಾವುದು, ಈ ಕೈಲಾಸನಾಥ ಟೆಂಪಲ್. ಸೊ ಅದ್ರ ಬಗ್ಗೆ ಮತ್ತೆ ಇಲ್ಲಿ ಏನ್ ಮಾಡಿದೀನಿ, ಆ ಸೈಜ್ ಏನು, ಸ್ಟ್ರಕ್ಚರ್ ಏನು, ಅದ್ರ ಯೂನಿಕ್ ಫೀಚರ್ಸ್ ಏನು ದೇವಾಲಯದ್ದು, ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಆಮೇಲೆ ಲಿಟ್ರೇಚರ್, ಸಾಹಿತ್ಯ ಅಂತ ಬಂದ ತಕ್ಷಣ ಯಾರು ಏನು ಬರ್ದಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ಅವರ ಸಾಹಿತ್ಯ ಸ್ವರೂಪ, ನೇಚರ್ ಅಂತ ನಾವು ಏನು ಕರಿತೀವಲ್ಲ, ಅದು ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಆಗಿದೆ. ನೇಚರ್ ಆಫ್ ಲಿಟ್ರೇಚರ್ ಅಂದ್ರೆ ಆ ಒಂದು ಸಾಹಿತ್ಯ ಯಾವ ಸ್ವರೂಪದಾಗಿತ್ತು, ಯಾವ ರೂಪದಲ್ಲಿ ಇತ್ತು, ಬಳಸಿದಂತ ಭಾಷೆಗಳು ಯಾವ, ಸಂಸ್ಕೃತ ಮತ್ತೆ ತಮಿಳನ್ನ ಬಳಕೆ ಮಾಡ್ತಾರೆ. ರಾಯಲ್ ಪ್ಯಾಟರ್ನ್, ರಾಜಾಶ್ರಯ ಯಾರು ನೀಡ್ತಾ ಇದ್ರು, ಏನಿತ್ತು, ಸೆಂಟರ್ಸ್ ಆಫ್ ಲರ್ನಿಂಗ್, ಪ್ರಮುಖ ಕೇಂದ್ರಗಳಿತ್ತು, ಸಾಂಸ್ಕೃತಿಕ ಕೇಂದ್ರಗಳಿರ್ಬೋದು, ಶಿಕ್ಷಣ ಕೇಂದ್ರಗಳಿರ್ಬೋದು, ಆ ಕೇಂದ್ರಗಳಿತ್ತು. ಅಲ್ವಾಸು ಮತ್ತೆ ನಯನಸ್ ಬರ್ತಾರೆ ಭಕ್ತಿ ಮೂಮೆಂಟ್ ನಲ್ಲಿ, ಶೈವ ಮತ್ತೆ ವೈಷ್ಣವರು. ಆಮೇಲೆ ನಳರೆಯ ದಿವ್ಯ ಪ್ರಬಂಧಂ, ಇದು ಒಂದು ಯಾವ ಬುಕ್, ಯಾವುದು, ವೈಷ್ಣವರು ರಚಿಸಿದಂತ ಒಂದು ಗ್ರಂಥ ಇದು. ಅದಾದ ನಂತರ ಯಾರು ಮತ್ತೆ ತಿರುಮುರ ಇರ್ಬೋದು, ಬೇರೆ ಬೇರೆ ನೊಟೇಬಲ್ ಆಥರ್ಸ್, ಪ್ರಮುಖವಾದಂತಹ ಆಗಿನ ಕಾಲಘಟ್ಟದಲ್ಲಿದ್ದಂತಹ ವಿದ್ವಾಂಸರು ಇರ್ಬೋದು, ಇತಿಹಾಸಕಾರರು ಇರ್ಬೋದು, ಅವ್ರ ಬಗ್ಗೆ ಮೆನ್ಷನ್ ಆಗಿದೆ. ಅದಾದ ನಂತರ ನೀವ್ ಏನ್ ಮಾಡ್ಬೇಕು ಇವಾಗ, ಸ್ಕಲ್ಪ್ಚರ್, ಶಿಲ್ಪಕಲೆ. ಇದು ಇನ್ನೊಂದು ನೆನ್ಪಿಡಿ, ವಾಸ್ತುಶಿಲ್ಪ ಬೇರೆ, ಚಿತ್ರಕಲೆ ಬೇರೆ, ಶಿಲ್ಪಕಲೆನೇ ಬೇರೆ.
ಹೌದಲ್ವಾ? ಸೊ ಇಲ್ಲಿ ಇನ್ ಕೇಸ್ ಅವರು ಓನ್ಲಿ ಶಿಲ್ಪಕಲೆ ಕೇಳಿದ್ರು ಕ್ವಶನ್, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಅಂತ ಕೇಳೋ ಬದ್ದು ಪಲ್ಲವರು ಶಿಲ್ಪಕಲೆ ಅವರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದ್ರು, 10 ಮಾರ್ಕ್ಸ್ ಬರೆಯುವಂತ. ಅವಾಗ ಏನ್ ಮಾಡ್ತೀನಿ, ಆ ರಾಜ ಅದನ್ನ ಕೆತ್ತನೆ ಮಾಡಿದ, ಈ ರಾಜ ಇದನ್ನ ಕೆತ್ತನೆ ಮಾಡಿದ ಅಂತ ಬರೆಯೋದು. ಆ ಫೀಚರ್ಸ್ ಬರೀಬೇಕು. ಆರ್ಟಿಸ್ಟಿಕ್ ಮೂವ್ಮೆಂಟ್, ಸಮ್ ಆಫ್ ದ ಔಟ್ಸ್ಟ್ಯಾಂಡಿಂಗ್ ಸ್ಕಲ್ಪ್ಚರ್ಸ್ ದಟ್ ಆರ್ ಕ್ರೆಡಿಟೆಡ್ ದೇರ್ ಪ್ಯಾಟ್ರನೇಜ್ ಆರ್ ಮಹಿಷಾಸುರ ಮರ್ದಿನಿ. ಈ ತರ ಒಂದು ಥೀಮ್ ಇರುತ್ತೆ. ಆ ಒಂದು ಅವ್ರು ಏನೇ ಕೆತ್ತನೆಯನ್ನ ಮಾಡ್ತಾರಲ್ಲ, ಆ ಕೆತ್ತನೆ ಮಾಡ್ಬೇಕಾದ್ರೆ ಅದಕ್ಕೆ ಹಿಂದೆ ಒಂದು ವಿಷಯಗಳಿರುತ್ತೆ. ಆ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾ ಇದ್ರು, ಕೆತ್ತನೆಯನ್ನ ಮಾಡ್ತಾ ಇದ್ರು. ಸೆಲೆಸ್ಟಿಯಲ್ ವರ್ಲ್ಡ್, ಸ್ವರ್ಗೀಯ ಅಂತ ಕರಿತೀವಲ್ಲ, ಆ ಒಂದು ಕೆತ್ತನೆ ಕೂಡ ಮಾಡಿದ್ದಾರೆ. ಅದಾದ ಮೇಲೆ ಅಲ್ಲಿ ಫೀಚರ್ಸ್ ಅಂದ್ರೆ ಆ ಕೆತ್ತನೆ ಶಿಲ್ಪ ಮೂರ್ತಿಗಳನ್ನ ಏನ್ ಮಾಡ್ತಾ ಇದ್ರು, ಆ ಮೂರ್ತಿಗಳು ಹೇಗಿರ್ತಾ ಇತ್ತು, ಸ್ಲೆಂಡರ್ ವೇಸ್ಟ್, ನ್ಯಾರೋ ಚೆಸ್ಟ್, ಶೋಲ್ಡರ್ಸ್, ಸ್ಪಾಸ್ ಆರ್ನಮೆಂಟ್ಸ್, ಗಾರ್ಮೆಂಟ್ಸ್ ಅಂದ್ರೆ ಆ ಬಟ್ಟೆಗಳಿರ್ಬೋದು, ಬಳಸಾಗಿರ್ತಕ್ಕಂಥ ಆಭರಣಗಳಿರ್ಬೋದು, ಹೇಗಿರ್ತಾ ಇತ್ತು, ಮೂರ್ತಿಗಳ ಆಕಾರ ಯಾವ ತರ ಇತ್ತು, ಅಂದ್ರೆ ಬಲ್ಬಸ್ ಆಗಿತ್ತು ಅಂದ್ರೆ ದೊಡ್ಡದಾಗಿರ್ತಾ ಇದ್ವು, ಚಿಕ್ಕದಾಗಿರ್ತಾ ಇದ್ವು, ಲೀನ್ ಆಗಿರ್ತಾ ಇದ್ವು ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ರಿ. ಅಥವಾ ಈ ಫೀಚರ್ಸ್ ನ ಹೇಳಿದಾಗ ಮಾತ್ರ ಮಾರ್ಕ್ಸ್ ಬರುತ್ತೆ. ನಮ್ಮಲ್ಲಿ ಏನಿದೆ, ಇಲ್ಲ ನಾವು ಪೇಜ್ ನ ಫಿಲ್ ಮಾಡಿದ್ರೆ, ಪೇಜ್ ಫಿಲ್ ಮಾಡ್ಬೇಕು, ಅದ್ರ ಜೊತೆಗೆ ಒಳಗಡೆ ಏನಿರ್ಬೇಕು, ವಿಷಯ ಕೂಡ ಇದ್ದಾಗ ಮಾತ್ರ ಏನಾಗುತ್ತೆ, ಮಾರ್ಕ್ಸ್ ಬರುತ್ತೆ ಅಲ್ವಾ? ಸೊ ಸ್ಕಲ್ಪ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಈ ರೀತಿಯಾಗಿ ನಿಮ್ಗೆ ಏನಾಗಿದೆ, ಈ ಒಂದು ಬುಕ್ ಸಿಗುತ್ತೆ. ಅಂದ್ರೆ ಲಿಟ್ರೇಚರ್ಗೆ ಅವರು 10 ಮಾರ್ಕ್ಸ್ ಕೇಳಿ, ಸಂಸ್ಕೃತ್ ಯಾವುದು ಸ್ಕಲ್ಪ್ಚರ್ಗೆ ಅವರು 10 ಮಾರ್ಕ್ಸ್ ಕೇಳಿ, ಇಲ್ಲ ಆರ್ಕಿಟೆಕ್ಚರ್ ಕೇಳಿ, ಇಲ್ಲ ಓವರ್ ಆಲ್ ಅವ್ರು 12.5 ಕೇಳಿ, 15 ಮಾರ್ಕ್ಸ್ ಕೇಳಿ, ಇಲ್ಲ 20 ಮಾರ್ಕ್ಸ್ ಕೇಳಿದ್ರು ಕೂಡ ನಿಮ್ಗೆ ಏನಿದೆ, ಇಲ್ಲಿ ಬರೆಯುವಂತ ವಿಷಯ ಇದೆ. ಸೊ ಈ ಒಂದು ಪುಸ್ತಕ ವೈಶಿಷ್ಟ್ಯತೆಯನ್ನು ಇದೆ. ಇನ್ನೊಂದು ನೀವು ಪ್ರಶ್ನೆಯನ್ನ ನೋಡೋದಾದ್ರೆ 2014 ಅಲ್ಲಿ ಬಂದಂತ 2014 KAS ಅಲ್ಲಿ ಬಂದಂತ ಒಂದು ಪ್ರಶ್ನೆ ಏನಿದೆ, ಪ್ರಶ್ನೆ ಎಕ್ಸ್ಪ್ಲೇನ್ ದ ಮೇನ್ ಫೀಚರ್ಸ್ ಆಫ್ ದ ಸ್ಕಲ್ಪ್ಚರ್ ಆರ್ಟ್ ಡ್ಯೂರಿಂಗ್ ರಾಷ್ಟ್ರಕೂಟ ಪೀರಿಯಡ್. ರಾಷ್ಟ್ರಕೂಟರ ಆಡಳಿತದಲ್ಲಿ ಏನಾಗಿದೆ, ಶಿಲ್ಪಕಲೆ ಅಭಿವೃದ್ಧಿ ಆಗುತ್ತೆ. ಆ ಶಿಲ್ಪಕಲೆ ಕೆಲವೊಂದು ವಿಶಿಷ್ಟತೆಗಳಿದ್ದು, ನಾವೆಲ್ಲರೂ ಏನ್ ಮಾಡ್ತೀವಿ, ಇವಾಗ ಕೈಲಾಸನಾಥದ ದೇವಾಲಯ ಅಲ್ಲಿ ನಮ್ಗೆ ಏನಾಗಿದೆ, ಈ ಎಲ್ಲ ಸ್ಕಲ್ಪ್ಚರ್ ಸಿಗುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ಕೈಲಾಸನಾಥ ದೇವಾಲಯ ಬಗ್ಗೆ ಏನ್ ಮಾಡ್ತೀವಿ, ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಅವ್ರು ಕೈಲಾಸನಾಥ ದೇವಾಲಯದ ಬಗ್ಗೆ ಕೇಳಿಲ್ಲ, ಅವ್ರೇನ್ ಕೇಳಿರೋದೇನು, ಶಿಲ್ಪಕಲೆ ಅಂದ್ರೆ ರಾಷ್ಟ್ರಕೂಟರ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಆಡಳಿತದಲ್ಲಿ ಶಿಲ್ಪಕಲೆ ಹೇಗೆ ಅಭಿವೃದ್ಧಿ ಆಯಿತು, ಆ ಅಭಿವೃದ್ಧಿ ಶಿಲ್ಪಕಲೆಗೆ ಏನಿದೆ, ಕೆಲವೊಂದು ವಿಶಿಷ್ಟತೆಗಳು, ಆ ವಿಶಿಷ್ಟತೆಗಳನ್ನ ಅಲ್ಲಿ ನೀವು ವಿವರಣೆ ಕೊಡ್ಬೇಕಾಗುತ್ತೆ. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿದ್ದಲ್ಲಿ ಈ ಒಂದು ಆನ್ಸರ್. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಇಷ್ಟು ನಿಮ್ಗೆ ಇಂಟ್ರೊಡಕ್ಷನ್ ಬರೀಲಿಕ್ಕಾಯ್ತು, ಅದಂತರ ಫೀಚರ್ಸ್ ಅಂದ್ರೆ ನೀವು ವಿದ್ಯಾರ್ಥಿಗಳು ಇನ್ಮೇಲೆ ಹಿಸ್ಟ್ರಿಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಕನ್ಕ್ಲೂಷನ್ ಅಂದ್ರೆ ನಿಮ್ಗೆ ಏನು ರೆಡಿಮೇಡ್ ಫುಡ್ ತರ ಸಿಗುತ್ತೆ. ಇಂಟ್ರಿಕೇಟ್ ಕಾರ್ವಿಂಗ್ಸ್, ಸೂಕ್ಷ್ಮವಾದ ಕೆತ್ತನೆಗಳನ್ನ ಬಳಕೆಯನ್ನು ಮಾಡಿದ್ದಾರೆ. ಆರ್ನೇಟ್ ಜ್ಯುವೆಲ್ರಿ, ಇಂಟ್ರಿಕೇಟ್ ಡ್ರೇಪರಿ ಅಂದ್ರೆ ಬಟ್ಟೆಗಳು. ಉದಾಹರಣೆ ತಗೊಳ್ಳಿ, ಇಲ್ಲಿ ಏನಾಗ್ತದೆ, ಮಡಿಕೆ ಬೀಳ್ತಾ ಇದೆ, ಈ ಮಡಿಕೆಯನ್ನು ಕೂಡ ಅವ್ರು ಏನ್ ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ. ಅಷ್ಟೊಂದು ಸೂಕ್ಷ್ಮವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೆತ್ತನೆಯನ್ನ ಮಾಡಿದ್ದಾರೆ. ಐಕೋನೋಗ್ರಫಿ ಅಂದ್ರೆ ಮೂರ್ತಿಗಳು, ಶಿವನನ್ನ 3 ರೂಪದಲ್ಲಿ, ಯಾವುದು ಸಂಹಾರ ಮೂರ್ತಿ, ಅನುಗ್ರಹ ಮೂರ್ತಿ ಮತ್ತೆ ನೃತ್ಯ ಮೂರ್ತಿ, ಈ ರೀತಿ ಶಿವನ ರೂಪಗಳನ್ನ ಅವ್ರು ಏನ್ ಮಾಡಿದರೆ, ಕೆತ್ತನೆಯನ್ನ ಮಾಡಿ. ಇದು ಏನು, ಆ ಒಂದು ಶಿಲ್ಪಕಲೆ ವಿಶಿಷ್ಟತೆ. ಅದಾದ್ಮೇಲೆ ರೀಜನಲ್ ಸ್ಟೈಲ್ಸ್ ಅಂದ್ರೆ ರಾಷ್ಟ್ರಕೂಟರು ಇವಾಗ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ, ಅವರು ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಹಲವಾರು ಪ್ರಾದೇಶಿಕ ಸಂಸ್ಥಾನಗಳಿತ್ತು. ಆ ಪ್ರಾದೇಶಿಕ ಸಂಸ್ಥಾನಗಳಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವಾಗ ವಿಶಿಷ್ಟತೆಗಳನ್ನ ತಗೊಂಡು ತಮಗ್ ಹೇಗ್ ಬೇಕೆ ಹಾಗದನ್ನ ಚೇಂಜ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ಶಿಲ್ಪಕಲೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ಮೊನೋಲಿಥಿಕ್ ಸ್ಕಲ್ಪ್ಚರ್ಸ್, ಅವ್ರು ಏನ್ ಶಿಲ್ಪಗಳನ್ನ ಮೂರ್ತಿಗಳನ್ನ ಮಾಡ್ತಾ ಇದ್ರು, ಅವೆಲ್ಲ ಏನಿರ್ತಾ ಇತ್ತು, ಏಕಶಿಲಾ ಮೂರ್ತಿಗಳು ಇರ್ತಾ ಇತ್ತು. ಉದಾಹರಣೆಗಳು ಕೂಡ ಕೊಟ್ಟಿದ್ದೀನಿ, ಯೋಗೇಶ್ವರ ಶಿವ ಸ್ಕಲ್ಪ್ಚರ್. ಸೊ ಈ ರೀತಿಯಾಗಿ ಅದಾದ್ಮೇಲೆ ಆ ಶಿವ ಯಾವ ಆಸನದಲ್ಲಿ ಕೂತಿದ್ದಾನೆ, ಅವನ ಭಂಗಿ ಹೇಗಿದೆ ಅನ್ನೋದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಪ್ಸರಾಸ್ ಅಂಡ್ ಸೆಲೆಸ್ಟಿಯಲ್ ಬೀಯಿಂಗ್ಸ್, ಸ್ವರ್ಗೀಯ ಒಂದು ದೇವತೆಗಳು, ಅವರ ಮೂರ್ತಿಗಳನ್ನು ಕೂಡ ಅವರು ಕೆತ್ತನೆಯನ್ನ ಮಾಡ್ತಾರೆ. ದ್ವಾರಪಾಲಕರು, ಎಲ್ಲಿ ಕೈಲಾಸನಾಥ ದೇವಾಲಯ, ಕೈಲಾಸನಾಥ ದೇವಾಲಯ ಇದೆ, ಇದು ಏನು ಶಿವನ ಒಂದು ಅಬೋರ್ಡ್ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಎಸ್ ಅಬೋರ್ಡ್ ಆಫ್ ಶಿವ, ಶಿವ ಅಲ್ಲಿ ವಾಸಸ್ಥಾನಂತೆ. ಸೊ ಆ ಒಂದು ದ್ವಾರಪಾಲಕರು ಇಲ್ಲಿ ಮಾಡ್ಲಿಕ್ಕೆ ಒಂದು ಕಾರಣ ಏನು ಅಂದ್ರೆ, ವೆಲ್ಕಮ್ ಮಾಡ್ತಾರೆ ಅವರು, ಏನು ಶಿವನ ಮನೆಗೆ ನಿಮ್ಮ ಸ್ವಾಗತ. ಯಾರ ಸ್ವಾಗತ, ಭಕ್ತಾದಿಗಳ ಸ್ವಾಗತ. ನಿಮ್ಮಲ್ಲಿದ್ದಂತ ನೋವು ಮತ್ತೆ ಕಷ್ಟಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ನೀವಿಲ್ಲಿ ಬರ್ತಾ ಇದ್ದಂತ ಸ್ವಾಗತ ಮಾಡ್ಲಿಕ್ಕೆ ಏನ್ ಮಾಡಿದಾರೆ, ದ್ವಾರಪಾಲಕರನ್ನ ಮಾಡ್ತಾರೆ. ಅದಾದ್ಮೇಲೆ ನರೇಟಿವ್ ಪ್ಯಾನಲ್ಸ್ ಅಂದ್ರೆ ಕೆಲವೊಂದು ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಗೋಡೆಯ ಮೇಲೆ ಅವರು ಚಿತ್ರಣವನ್ನ ಬಿಡಿಸಿದ್ದಾರೆ, ಕೆತ್ತನೆಯನ್ನ ಮಾಡಿ. ಉದಾಹರಣೆಗೆ ರಾಮಾಯಣ ಮಹಾಭಾರತದಲ್ಲಿ ಬರ್ತಾ ಇರ್ತಕ್ಕಂಥ ಘಟನೆಗಳಿರ್ಬೋದು, ಅದನ್ನೆಲ್ಲ ಅವ್ರು ಏನ್ ಮಾಡಿದಾರೆ ಇಲ್ಲಿ. ಸೊ ಈ ಫೀಚರ್ಸ್ ನ ನೀವಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ, ಹೌದಲ್ವಾ? ಸೊ ನಾವ್ ಏನ್ ಮಾಡ್ತೀವಿ, ಸ್ಕಲ್ಪ್ಚರ್ ನ ಬಿಡ್ತೀವಿ. ಸೊ ಕ್ವಶನ್ ಡಿಮಾಂಡ್ ಏನಿದೆ, ಸ್ಕಲ್ಪ್ಚರ್ ಬಗ್ಗೆ ಇದೆ, ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಇಲ್ಲಿ ವಾಸ್ತುಶಿಲ್ಪನ ತಗೊಂಡ್ ಬರ್ತೀವಿ. ಈ ಕೊರತೆಗಳಾಗಬಾರ್ದು.
ಸೊ ಅದ್ರ ಜೊತೆಗೆ ಏನಾಗಿದೆ, ಇವಾಗ ರೀಸೆಂಟ್ಲಿ ಹೊಯ್ಸಳರು ನಿರ್ಮಾಣ ಮಾಡಿದಂತ 3 ದೇವಸ್ಥಾನಗಳೇನಾಯ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣ ಅಂತ ಪಟ್ಟಿಗೆ ಸೇರಿಸಲಾಯಿತು. ಆ ಒಂದು ಹೊಯ್ಸಳರ ವಾಸ್ತುಶಿಲ್ಪದ ವಿಶಿಷ್ಟತೆಗಳೇನಿದೆಯಲ್ಲ, ಮಕರ ತೋರಣ ಇರ್ಬೋದು, ಜಗತಿ ಯಾವುದು ಸ್ಟಾರ್ ಶೇಪ್ ನಕ್ಷತ್ರಾಕಾರ ಜಗತಿ ಮೇಲೆ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರು. ಹೀಗೆ ಅದರ ವಿಶಿಷ್ಟತೆಗಳನ್ನು ಚೆನ್ನಾಗಿ ಗೊತ್ತಿದೆ. ಆದ್ರೆ ಹೊಯ್ಸಳ ಸ್ಟ್ರಕ್ಚರ್ ಬಗ್ಗೆ ಕೇಳಬಹುದಲ್ಲ ಈ ವರ್ಷ ಅವರ ಪ್ರಶ್ನೆ. ಯಾಕಂದ್ರೆ KPSC ಏನ್ KS ಕ್ವಶನ್ ಪೇಪರ್ ರೆಡಿ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತೆ ಸ್ಟೂಡೆಂಟ್ಸ್ ಆಕಾಂಕ್ಷಿಗಳು ಏನ್ ಓದ್ತಾರೆ ಏನ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸ್ಕಲ್ಪ್ಚರ್ ಬಗ್ಗೆ ಕೇಳ್ಬೋದಾ? ಸ್ಕಲ್ಪ್ಚರ್ ಬಗ್ಗೆ ನಿಮ್ಗೆ 250 ವರ್ಡ್ಸ್ ಕೇಳಿದ್ರು ಕೂಡ ಇಲ್ಲಿ ಕಂಟೆಂಟ್ ಜಾಸ್ತಿ ಇದೆ. ಕೀರ್ತಿ ಮುಖ, ಹೊಯ್ಸಳ ಕ್ರಾಫ್ಟ್ಮನ್ಶಿಪ್ ಏನಿರ್ತಾ ಇತ್ತು, ಯಾವ ರೀತಿಯಾದಂತ ಮಟೀರಿಯಲ್ ಸಾಫ್ಟ್ ಸ್ಟೋನ್ ನ ಬಳಕೆಯನ್ನ ಮಾಡ್ತಾ ಇದ್ರು ಅವರು. ಯಾಕೆ ಇನ್ ಕೇಸ್ ಹಾರ್ಡ್ ಸ್ಟೋನ್ ನ ಬಳಕೆ ಮಾಡಿದ್ರೆ ಏನಾಗುತ್ತೆ, ಕೆತ್ತನೆ ಮಾಡಕ್ಕಾಗೋದಿಲ್ಲ, ಬಿರುಕು ಕ್ರಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು, ಸೋಪ್ ಸ್ಟೋನ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಾದಂತ ನೀವು ಫೀಚರ್ಸ್ ನ ಹೇಳಿ ಎಕ್ಸಾಂಪಲ್ಸ್ ಕೊಟ್ಟು, ಅಂದ್ರೆ ಈ ರೀತಿಯಾದಂತ ಶಿಲ್ಪಕಲೆಗಳು ನಿಮ್ಗೆ ಎಲ್ಲಿ ಸಿಗುತ್ತೆ? ಚನ್ನಕೇಶವ ದೇವಾಲಯದಲ್ಲಿ ಸಿಗುತ್ತೆ, ಹೊಯ್ಸಳೇಶ್ವರ ದೇವಾಲಯದಲ್ಲಿ ಸಿಗುತ್ತೆ, ಸೋಮನಾಥ ದೇವಾಲಯದಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ಮಾತ್ರ ಏನಾಗುತ್ತೆ, ನಿಮ್ಮ ಆನ್ಸರ್ ಕ್ವಶನ್ಗೆ ಏನಾಗುತ್ತೆ, ಅವ್ರ ಬೇಡಿಕೆ ಏನಿದೆ ಅವಾಗ ಸಬ್ಸ್ಟಾನ್ಶಿಯೇಟ್ ಆಗೋದು. ಇಲ್ಲ ಅಂದ್ರೆ ಸಬ್ಸ್ಟಾನ್ಶಿಯೇಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ತಿಳ್ಕೊಂಡ್ಬಿಡಿ. ಸೊ ಈ ರೀತಿಯಾದಂತ ಕೊರತೆಗಳನ್ನ ನೀಗಿಸಲು ಒಂದು ಸ್ಟೂಡೆಂಟ್ಸ್ಗೆ ಒಂದು ಹೆಲ್ಪ್ ಆಗುತ್ತೆ ಇದು. ಆ ಕಂಟೆಂಟ್ ಇಲ್ಲ ಅನ್ನೋದೇನು ತಪ್ಪು ಕಲ್ಪನೆ ಇದೆಯಲ್ಲ, ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ನೀಗಿಸ್ತಾ ಇರೋದು. ಸೊ ಈ ಒಂದು ನಿಮ್ಗೆ ಅನಿಸ್ಬೋದು ಇವಾಗ, ಸರ್ ಇದು ಓನ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇದು ಇಂಗ್ಲಿಷ್ ಅಲ್ಲಿ ಮಾತ್ರ ಇಲ್ಲ, ಇಂಗ್ಲಿಷ್ ಅಲ್ಲಿ ಏನಿದೆ ನಿಮಗೆ ಗುರುವಾರ IAS ಆಚಾರ್ಯ IAS ಅಕಾಡೆಮಿಯಲ್ಲಿ ಏನಾಗುತ್ತೆ ನಿಮಗೆ ಬುಕ್ ಅವೈಲೇಬಲ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಏನ್ ಮಾಡ್ಬೋದು, ಪ್ರೀ ಬುಕ್ ಮಾಡ್ಕೊಂಡು ನೀವು ತಗೋಬಹುದು. ಇಲ್ಲ ಆಚಾರ್ಯ IAS ಸಂಸ್ಥೆಗೆ ವಿಸಿಟ್ ಮಾಡಿ, ಇಲ್ಲಿ ಕೂಡ ನಿಮ್ಮ ಪುಸ್ತಕನ ನೀವು ಬಾಯ್ ಮಾಡ್ಬೋದು. ಸೊ ಈ ಪುಸ್ತಕ ಗುರುವಾರ ನಿಮ್ಗೆ ಏನಿರುತ್ತೆ ಅವೈಲೇಬಲ್ ಇರುತ್ತೆ. ಸೊ ಇನ್ಮೇಲೆ ನನಗೇನಿರುತ್ತೆ, ನನ್ನ ಸ್ಟೂಡೆಂಟ್ಸ್ ಯಾರು ನನ್ನ ಹತ್ರ ಬರ್ತಾರಲ್ಲ ಅವ್ರ ಕಂಟೆಂಟ್ ಇಲ್ಲ ಸರ್ ಅಂತ ಅನ್ಬಾರ್ದು. ಆ ಒಂದು ಏನಿತ್ತು ನನಗೆ ಏಮ್ ಇತ್ತು, ಅದನ್ನ ಈ ಒಂದು ಪುಸ್ತಕದ ಮೂಲಕ ನಾನು ಅಚೀವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಪುಸ್ತಕ ಏನಿದೆ ಅಲ್ಲ ಇದು, ಇನ್ನೊಂದು ಪ್ರಶ್ನೆಯನ್ನ ತಗೊಳ್ಳಿ. ಆಸ್ಟ್ರೋನಮಿಗೆ ಯಾರ್ದು? Ancient Indians showed insatiable curiosity to science and technology and their contribution to astronomy is immense. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಪ್ರಾಚೀನ ಭಾರತೀಯರು ಏನು ಪ್ರಮುಖವಾದ ಕೊಡುಗೆಯನ್ನು ನೀಡಿದ್ದಾರೆ. ಎಸ್ಪೆಷಲಿ ಯಾವುದಕ್ಕೆ? ಖಗೋಳಶಾಸ್ತ್ರಕ್ಕೆ, ಆಸ್ಟ್ರೋನಮಿಗೆ. ಸೊ ನಾವೇನ್ ಮಾಡ್ತೀವಿ ಇಲ್ಲಿ, ಕೆಲವೊಂದ್ ಕಡೆ ಪಾಯಿಂಟ್ಸ್ ನ ಬಿಡೋದಾಗಿರ್ಬೋದು, ಆರ್ಯಭಟ್ಟ ಇನ್ನೊಬ್ರು ಯಾರಾದ್ರೂ ಬಿಟ್ಟು ಮತ್ತೆ ಯಾರು ಗೊತ್ತೇ ಇರೋದಿಲ್ಲ ನಮಗೆ. ಆದರೆ ನಾವೇನ್ ಮಾಡ್ಬೇಕು, ಇಲ್ಲಿ ವಿತ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಆಸ್ಟ್ರೋನಮಿಸ್ ಒರಿಜಿನ್ಸ್ ಇಂಡಿಯಾ ದೋ ನಾಟ್ ಫುಲ್ಲಿ ಡಾಕ್ಯುಮೆಂಟೆಡ್, ಎಲ್ಲಿ ಕರೆಕ್ಟ್ ಆಗಿ ದಾಖಲೆಗಳಾಗಿಲ್ಲ, ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ. ಆದರೂ ಕೂಡ ಏನಿದೆ, ಪ್ಯಾಲಿಲಿಥಿಕ್ ಶಿಲಾಯುಗದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಹೇಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ವಿತ್ ಕ್ಯಾಲೆಂಡರ್ ಸ್ಟಿಕ್ಸ್ ಅರೌಂಡ್ 12,000 years ago, ವಿತ್ ಕ್ಯಾಲೆಂಡರ್ ಸ್ಟಿಕ್ಸ್ ಮಾರ್ಕಿಂಗ್ ದ ಮೂನ್ಸ್ ಫೇಸಸ್. ಚಂದ್ರ ಏನಾಗುತ್ತೆ, ಹಂತದಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದು ಹೇಗೆ ಮೂವ್ ಆಗುತ್ತೆ ಅಂತ ಹೇಳಿ ಕಟ್ಟಿಗೆ ಮಾರ್ಕ್ ಮಾಡೋದ್ರ ಮೂಲಕ ಅವ್ರು ಏನ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಸಮಯ ಎಷ್ಟಿದೆ, ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಿದ್ದ ಮೇಲೆ ಅದು ಏನದು ಆಸ್ಟ್ರೋನಮಿನೇ ತಾನೆ. ಸೊ ಅದಾದ್ಮೇಲೆ ದ ಸೈನ್ಸ್ ಆಫ್ ಆಸ್ಟ್ರೋನಮಿ ಏನಂತ ಕರಿತೀವಿ, ಖಗೋಳಶಾಸ್ತ್ರ. ಈ ರೀತಿಯಾದಂತಹ ಒಂದು ನೀವು ಇಂಟ್ರೊಡಕ್ಷನ್ ಬರೆದಾಗ ಇವ್ಯಾಲ್ಯುವೇಟರ್ ಖುಷಿ ಆಗುತ್ತೆ, ಹೌದಲ್ವಾ? ಅದಾದ ನಂತರ ಋಗ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ ಎದ್ರ ಬಗ್ಗೆ, ಆಸ್ಟ್ರೋನಮಿ ಬಗ್ಗೆ. ಏನಂತ? ಹಿಂದೂಸ್ ಪ್ರೈಮರಿ ಅಂಡ್ ಫಾರ್ಮೋಸ್ಟ್ ಟೆಕ್ಸ್ಟ್ ಕಂಟೈನ್ಸ್ ದ ಫಸ್ಟ್ ರೆಕಾರ್ಡ್ಸ್ ಆಫ್ ಸಫಿಸ್ಟಿಕೇಟೆಡ್ ಆಸ್ಟ್ರೋನಮಿ ಇನ್ ಇಂಡಿಯಾ ಡೇಟಿಂಗ್ ಬ್ಯಾಕ್ ಟು ಅರೌಂಡ್ 2000. ಸೊ ಅಲ್ಲಿ ನಾನು ಇಷ್ಟೇ ನಿಮ್ಗೆ ಜನರಲ್ ಆಗಿ ಹೇಳಿಲ್ಲ. ಮತ್ತೆ ಮುಂದೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನಾಗಿದೆ ನಿಮಗೆ, ಆ ಋಗ್ವೇದದಲ್ಲಿ ಖಗೋಳಶಾಸ್ತ್ರ ಬಗ್ಗೆ ಏನ್ ಹೇಳಿದ್ದಾರೆ, 360 days ಇದಾವೆ, ಡಿವೈಡೆಡ್ 12 months. 30 days ಅಂದ್ರೆ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತೆ, ಎಷ್ಟು ತಿಂಗಳುಗಳಿದಾವೆ, ಎಷ್ಟು ಮಂತ್ ಡೇಸ್ ಇದಾವೆ ಅನ್ನೋದನ್ನ ಋಗ್ವೇದದಲ್ಲೇ ಎಕ್ಸ್ಪ್ಲೇನ್ ಮಾಡಿ. ಸೊ ಅಲ್ಲಿಂದ ಬರ್ತಾ ನೀವು ಜ್ಯೋತಿಷ ವೇದಾಂಗ, ಫಸ್ಟ್ ವೇದಿಕ್ ಟೆಕ್ಸ್ಟ್ ಟು ಮೆನ್ಷನ್ ಅಬೌಟ್ ಆಸ್ಟ್ರೋನಾಮಿಕಲ್ ಡಾಟಾ. ಸೊ ವಿತ್ ಫ್ಯಾಕ್ಟ್ಸ್ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಉದಾಹರಣೆ ಅದು ನೆಕ್ಸ್ಟ್ ಆರ್ಯಭಟಿಯ, ವರಹ ಮಿಹಿರ, ಆಮೇಲೆ ಬ್ರಹ್ಮಸ್ಫುಟ ಸಿದ್ಧಾಂತ ಬ್ರಹ್ಮಗುಪ್ತ ಅವ್ರದ್ದು, ಕೇರಳ ಸ್ಕೂಲ್ ಆಫ್ ಆಸ್ಟ್ರೋನಮಿ ಪರಮೇಶ್ವರ, ನೀಲಕಂಠ ಸೋಮಯಾಜಿ. ಸೊ ಹೀಗಾಗಿ ನಿಮ್ಗೆ ಯಾವುದೇ ಅಂದ್ರೆ ಅದ್ರ ಜೊತೆಗೆ ಏನಾಗಿದೆ, ಬ್ರಹ್ಮಸ್ಫುಟ ಸಿದ್ಧಾಂತ ನಾನು ಹೇಳಿದಾಗ ಬರೇ ಗ್ರಂಥವನ್ನು ಹೇಳ್ತಾ ಇಲ್ಲ ನಿಮ್ಗೆ, ಆ ಗ್ರಂಥದಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಏನ್ ಮೆನ್ಷನ್ ಮಾಡಿದ್ದಾರೆ, ಕ್ರಾಫ್ಟೆಡ್ ಬೈ ಸ್ಕಿಲ್ಡ್ ಆರ್ಟಿಸನ್, ಒನ್ ಸಚ್ ಡಿವೈಸ್ ವಾಸ್ ಅ ವಾಟರ್ ಕ್ಲಾಕ್. ಸೊ ಈ ರೀತಿಯ ಮಾಹಿತಿಯನ್ನ ನಿಮ್ಗೆ ನೀಡ್ತಾ ಇದ್ದೀನಿ, ಬರೇ ಫ್ಯಾಕ್ಟ್ಸ್ ಕೊಡ್ತಾ ಇಲ್ಲ ನಿಮ್ಗೆ. ಸೊ ಫ್ಯಾಕ್ಟ್ಸ್ ಜೊತೆಗೆ ಏನಾಗ ನಿಮ್ ಆನ್ಸರ್ ಜಸ್ಟಿಫೈ ಆಗಲಿ ಅಂತ ಕಂಪ್ಲೀಟ್ ಆಗಿ ಓವರ್ ಆಲ್ ಏನಾಗಿದೆ ಇನ್ಫಾರ್ಮೇಶನ್ ನಾನಲ್ಲಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಬಂದಂತ ಕ್ವಶನ್ ಇದೆ, ನಾಟ್ ಮೋರ್ ದೆನ್ 250 words. 15 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಇದನ್ನ.
ಸೊ ಈ ರೀತಿಯಾಗಿ ಏನಾಗಿದೆ ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದೆ ಯಾವುದು ಈ ಒಂದು ಪುಸ್ತಕ. ಮತ್ತೆ ಈ ಒಂದು ಬುಕ್ ವಿಶಿಷ್ಟತೆ ಏನು ಅಂದ್ರೆ ಕೆ ಸಿಲೆಬಸ್ ಅಲ್ಲಿ ಸಬ್ ಟಾಪಿಕ್ಸ್ ಇದೆ. ಒಂದು ಫಾರ್ ಎಕ್ಸಾಂಪಲ್ ಇಸ್ಲಾಂ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸಸ್, ಇದರ ಮೇಲೆ ನಿಮ್ಗೆ ಕಂಟೆಂಟ್. ಕ್ರಿಶ್ಚಿಯಾನಿಟಿ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಆಮೇಲೆ ಸಿಖಿಸಂ ಅದ್ರ ಪ್ರಿನ್ಸಿಪಲ್ಸ್ ಏನು, ಅದ್ರ ಪ್ರಾಕ್ಟೀಸಸ್ ಏನು, ಅಂದ್ರೆ ಪ್ರತಿ ಒಂದು ಸಬ್ ಟಾಪಿಕ್ಸ್ ಮೇಲೆ ಈ ಟಾಪಿಕ್ ನ ತಗೊಂಡು ಇದರ ಮೇಲೆ ನಾವು ಏನ್ ಮಾಡಿದೆ ರಿಸರ್ಚ್ ಮಾಡಿ ಕಂಟೆಂಟ್ ನ ರೆಡಿ ಮಾಡಿರೋದು. ಸುಮ್ಮನೆ ಎಲ್ಲೇ ತಗೊಂಡ್ಬಿಟ್ಟು ಮಾಡಿರೋದಲ್ಲ. ಅಂದ್ರೆ ಸ್ಟೂಡೆಂಟ್ಸ್ ಗೆ ವಾಪಸ್ ಇದೇನಾಗಬಾರ್ದು, ಅವ್ರಿಗೆ ಅನಿಸಬಾರ್ದು ಅನ್ನೋದಕ್ಕೋಸ್ಕರ ಈ ಕಂಟೆಂಟ್ ನಾವು ರೆಡಿ ಮಾಡಿರೋದು. ಸೊ ಈ ಕಂಟೆಂಟ್ ಏನಿದೆಯಲ್ಲ, ನಮ್ ಬುಕ್ ಏನ ಬರ್ತಾ ಇದೆಯಲ್ಲ, ಈ ಬುಕ್ ಇಂಗ್ಲಿಷ್ ಅಲ್ಲಿ ಮಾತ್ರ ಅಲ್ಲ, ಗುರುವಾರ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಆದ್ರೆ ಇನ್ನು ಸ್ವಲ್ಪ ದಿವಸದಲ್ಲೇ ಅತಿ ಶೀಘ್ರದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನೇ ಕನ್ನಡ ಕೂಡ ತಗೊಂಡ್ಬರ್ತೀವಿ. ಆಲ್ರೆಡಿ ಕಂಟೆಂಟ್ ರೆಡಿ ಆಗಿದೆ, ಅದು ಕೂಡ ಏನು ನಿಮ್ಮ ಮುಂದೆ ಇರುತ್ತೆ. ಉದಾಹರಣೆಗೆ ಅಲ್ಲಿದ್ದಂತ ಪಲ್ಲವರ ಕೊಡುಗೆ, ಪಲ್ಲವರೇನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇರ್ಬೋದು, ಚಿತ್ರಕಲೆಗಿರ್ಬೋದು, ಸಾಹಿತ್ಯಕ್ಕೆ ಇರ್ಬೋದು, ಶಿಲ್ಪಕಲೆಗಿರ್ಬೋದು ಕೊಡುಗೆಗಳನ್ನು ನೀಡಿದ್ದಾರೆ. ಅದೇ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಅಡಿಪಾಯ. ಮತ್ತೆ ಇದು ಟ್ರಾನ್ಸ್ಲೇಷನ್ ಅಂದ ತಕ್ಷಣ ಸುಮ್ಮನೆ ಅಲ್ಲಿರೋ ವರ್ಡ್ಸ್ ತಗೊಂಬಂದು ಟ್ರಾನ್ಸ್ಲೇಟ್ ಮಾಡಿಲ್ಲ. ಅಲ್ಲಿ ಭಾವನೆಗಳು ಏನಿದಾವಲ್ಲ, ಆ ಮೆಸೇಜ್ ಏನ್ ಕೊಡ್ತಾ ಇದೆಯಲ್ಲ, ಆ ಕಂಟೆಂಟ್ ನಾವು ಭಾವನೆನ ಟ್ರಾನ್ಸ್ಲೇಟ್ ಮಾಡಿದ್ವಿ ಹೊರತು ವರ್ಡ್ ಟು ವರ್ಡ್ ಮಾಡಿಲ್ಲ. ಹಾಗಂತ ಹೇಳ್ಬಿಟ್ಟು ಕಂಟೆಂಟ್ ಬೇರೆ ಇರೋದಿಲ್ಲ, ಅದೇ ಪಾಯಿಂಟ್ಸ್ ನ ಇದಾವೆ ಇಲ್ಲಿ ಮಹೇಂದ್ರ ಶೈಲಿ. ಸೊ ಅಲ್ಲಿರೋ ಒಂದು ಟ್ರಾನ್ಸ್ಲೇಟ್ ವರ್ಷನ್ ಕೂಡ ನಿಮ್ಗೆ ಏನಾಗುತ್ತೆ ಇಲ್ಲಿ ಸಿಗುತ್ತೆ. ನೋಡಿ ಇಲ್ಲಿ ಸಾಹಿತ್ಯಕ್ಕೆ ನೋಡಿದ್ರೆ ಆಲ್ರೆಡಿ ಇಂಗ್ಲಿಷ್ ಅಲ್ಲಿ ಏನು ನೇಚರ್ ಆಫ್ ದ ಲಿಟ್ರೇಚರ್, ಸಾಹಿತ್ಯ ಸ್ವರೂಪ ಏನಿತ್ತು, ಬಳಸಂತ ಭಾಷೆ ಏನಿದೆ, ರಾಜಾಶಯ, ಸಾಂಸ್ಕೃತಿಕ ಉತ್ತೇಜನ, ಕಲಿಕಾ ಕೇಂದ್ರಗಳು ಯಾವ್ದಿತ್ತು, ಅಳ್ವಾರ್ ಮತ್ತೆ ನಯನಾರ್ ಯಾರು ಪ್ರಮುಖ ಆಗಿನ ಒಂದು ಕಾಲಘಟ್ಟದಲ್ಲಿದ್ದಂತಹ ಲೇಖಕರು. ಈ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ಒಂದು ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗಲಿ, ಕನ್ನಡ ಮೀಡಿಯಂ ಇರಲಿ ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೆ ಹೆಲ್ಪ್ ಆಗಲಿ. ಇದು ಒಂದು. ಮತ್ತೆ ಇದು ಗೆಜೆಟೆಡ್ ಪ್ರೊಫೆಷನರಿಗೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ಇವಾಗ ECCAT ಇದೆ, ಏನು ಏಪ್ರಿಲ್ ಎಕ್ಸಾಮ್ ಇದೆ, ಅದು ಅವ್ರಿಗೆ ಕೂಡ ಕರ್ನಾಟಕ ಹಿಸ್ಟ್ರಿಗೆ ಏನಾಗುತ್ತೆ ಇದು ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ನೀವು ಕ್ವಶನ್ಸ್ ನೋಡಿದ್ರೆ 13 ಕ್ವಶನ್ ಬಂದಿದೆ, ಯಾವುದು ಸ್ಟೇಟ್ ಅಕೌಂಟ್ಸ್ ಮತ್ತೆ ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಆ ಎಕ್ಸಾಮ್ಗೆ ಕೂಡ ಏನಾಗುತ್ತೆ ಇದು ಪ್ರಮುಖವಾದ ಬುಕ್ ಇದು. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ನಾವು ಅದಕ್ಕೆ ಇದನ್ನ ಕರೀತಾರೆ. ಇದ್ರ ಜೊತೆಗೆ ಓನ್ಲಿ ಸ್ಟೇಟ್ ಸಿಲೆಬಸ್ ಮಾತ್ರ ನೀವು ರೆಸ್ಟ್ರಿಕ್ಟ್ ಆಗುವಂತ ಕಂಟೆಂಟ್ ಕೂಡ ಅಲ್ಲ ಇದು. ಯಾಕಂದ್ರೆ IAS ಎಕ್ಸಾಮ್ ಅಲ್ಲಿ ಕೂಡ ಏನಾಗುತ್ತೆ ನಿಮಗೆ ಕಲ್ಚರ್ ಕೇಳ್ತಾರೆ. ಲಾಸ್ಟ್ ಇಯರ್ ನೀವು ಕ್ವಶನ್ ಪೇಪರ್ ನೋಡಿದಾಗ ಕೃಷ್ಣ ದೇವರಾಯ ಮೇಲೆ ಪ್ರಶ್ನೆ ಇದೆ, ಅದ್ರ ಬಗ್ಗೆ ನಮ್ಗೆ ಉಲ್ಲೇಖ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಪಾಂಡ್ಯರ ಮೇಲೆ ಸಾಂಸ್ಕೃತಿಕ ಕೊಡುಗೆಯನ್ನ ಕೇಳಿದ್ದಾರೆ, ಚೋಳರ ಬಗ್ಗೆ ಕೇಳಿದ್ದಾರೆ. ಸೊ ಎಲ್ಲದಕ್ಕೂ ಏನಾಗುತ್ತೆ ಇದು, ಯಾಕಂದ್ರೆ ಬುಕ್ ಏನಿದೆ ಇದು ಸಿಲೆಬಸ್ ಏನ್ ಹೇಳಿದ್ದಾರೆ ಅವರು, ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಸೊ ಬುದ್ಧಿಸಮ್ ನೀವು ಅಲ್ಲಿ ಓದ್ತೀರಾ, ಇಲ್ಲಿ ಓದಲೇಬೇಕು. ಸೂಫಿಸಮ್ ಅಂತ ಓದಿರ್ತೀರ, ಆದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಕರ್ನಾಟಕ ಸೂಫಿಸಮ್ ಕೂಡ ಇಲ್ಲಿ ನೀವು ಓದ್ತೀರಾ. ಗೇಸುದರಾಜ್, ಬಂದೇನವಾಜ್ ಅಂತ ನಾವೇನ್ ಕರೀತೀವಿ ಅವ್ರ ಬಗ್ಗೆ ಆಗಿರೋದು, ಅವರ ಒಂದು ಸಾಂಸ್ಕೃತಿಕ ಕೊಡುಗೆ. ಪ್ರತಿ ಒಂದು ಸಬ್ ಟಾಪಿಕ್ ಮೇಲೂ ಏನಿದೆ ಇದು ನಿಮ್ಗೆ ಕಂಟೆಂಟ್ ಸಿಗುತ್ತೆ ಇಲ್ಲಿ. ಖಗೋಳಶಾಸ್ತ್ರ ನೋಡಿದಿವಲ್ಲ ಇವಾಗ. ಹಿಂದೂ ಧರ್ಮ ಪ್ರಾಥಮಿಕ ಮತ್ತು ಪ್ರಮುಖ ಗ್ರಂಥಗಳಲ್ಲಿ ಒಂದಾದ ಋಗ್ವೇದ ಕ್ರಿಸ್ತಪೂರ್ವ 2000 ಪ್ರಾಚೀನ ಭಾರತದಲ್ಲಿ ಅತ್ಯಾಧುನಿಕ ಖಗೋಳಶಾಸ್ತ್ರ ಮೊದಲ ದಾಖಲೆಯನ್ನು ಒಳಗೊಂಡಿದೆ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಓದಿದ ತಕ್ಷಣ ಅದು ಅರ್ಥ ಆಗ್ಬೇಕು. ಸೊ ಈ ರೀತಿಯಾದಂತ ಕನ್ನಡ ಕೂಡ ನಿಮ್ಗೆ ಸಿಗುತ್ತೆ. ಸೊ ಕನ್ನಡ ಇಲ್ಲಿವರೆಗೂ ಏನಿತ್ತು, ನಿಮ್ಗೆ ಹಿಸ್ಟ್ರಿ ಅಂದ ತಕ್ಷಣ ವಾಸ್ಟ್ ಇದೆ, ಕನ್ಫ್ಯೂಸಿಂಗ್ ಇದೆ ಅಂತ ಅನ್ಸುತ್ತೆ. ಈ ರೀತಿಯಾದಂತಹ ಒಂದು ನಿಮ್ಗೆ ವಿಷಯ ಸಂಗ್ರಹಣೆ ಆದಾಗ, ಕಂಟೆಂಟ್ ಸಿಕ್ಕಾಗ, ಅದು ಎಷ್ಟೇ ವಾಸ್ಟ್ ಇರ್ಲಿ, ಅವಾಗ ಏನಾಗುತ್ತೆ, ಕಾನ್ಫಿಡೆಂಟ್ ಇಂದ ನಾನು ಆನ್ಸರ್ ಬರೀತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ನಿಮ್ಮಲ್ಲೇ ಬರುತ್ತೆ. ಸೊ ಹೀಗಾಗಿ ಈ ಪುಸ್ತಕವನ್ನು ನಾವೇನ್ ಮಾಡ್ತಾ ಇದೀವಿ, ಆಚಾರ್ಯ ಒಂದು ಸಂಸ್ಥೆಯಿಂದ ಗುರುವಾರ ಏನಾಗುತ್ತೆ ಇದು ಪಬ್ಲಿಷ್ ಆಗ್ತಾ ಇದೆ. ಸೊ ಹೀಗಾಗಿ ನೀವು ಪ್ರೀ ಬುಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಆಚಾರ್ಯ IAS ಸಂಸ್ಥೆಗೆ ವಿಸಿಟ್ ಮಾಡಿ, ಇಲ್ಲ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಲ್ಲಿದ್ದಂತ ಕಾಂಟ್ಯಾಕ್ಟ್ಸ್ ನೀವು ಕಾಲ್ ಕೂಡ ಮಾಡ್ಬೋದು. ಸೊ ಗುರುವಾರ ಅವೈಲೇಬಲ್ ಇರುತ್ತೆ. ಸೊ ಕನ್ನಡದಲ್ಲಿ ಕೂಡ ನಾವೇನ್ ಮಾಡ್ತೇವೆ, ಅತಿ ಶೀಘ್ರದಲ್ಲಿ ಇದನ್ನ ಬಿಡುಗಡೆಯನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.